ಕೇಂದ್ರ ಸರ್ಕಾರವನ್ನು ಕುಟುಕುವ ಭರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿವಾದ ಮೈಮೇಲೆ ಎಳ್ಕೊಂಡಿದ್ದಾರೆ. ಈ ದೇಶಕ್ಕೆ ಹಿಡಿದಿರುವ ಶನಿ ಅಂದ್ರೆ ಅದು ನರೇಂದ್ರ ಮೋದಿ. ಈ ದೇಶಕ್ಕೆ ಹಿಡಿದಿರುವ ಶನಿ ಬಿಟ್ಟು ಹೋಗ್ಲಿ, ಇಂದಿರಾ ಗಾಂಧಿ ಎಲ್ಲಾ ವರ್ಗಕ್ಕೆ ಆತ್ಮಸ್ಥೈರ್ಯ ತುಂಬಿದ್ರು ಅಂತ ಮಾತಾಡಿದ್ದಾರೆ. ಈ ಕೋಳಿ ಹುಂಜಾನ ಕಂಕಳಲ್ಲಿ ಇಟ್ಕೊಂಡು ಬೆಳಗ್ಗೆ ಹೆಂಗಾಗುತ್ತೆ ಅಂತ ನೋಡಿದ ಮುದುಕಿಯರ್ನೆಲ್ಲ ನೋಡಿದ್ದೀವಿ. ಹುಂಜ ಕೂಗಿದ್ರು ಕೂಗದೆ ಹೋದ್ರು ಬೆಳಗ್ಗೆ ಹಾಗೆ ಆಗುತ್ತೆ. ಗೌತಮ್ ಗೆದ್ದೆ ಗೆಲ್ತಾನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ. ಮೋದಿ ಸಾಹೇಬ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಎಮ್ಮ ಬಲ್ಲೆ ಇಂದಿರಾ ಗಾಂಧಿ ಬಂದಿ ಅಂತ. ಎಲ್ಲ ಜಾತಿ ಜನಾಂಗದವರಿಗೆ, ಬಡವರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದ್ಲು. ಇರಕ್ಕೊಂದು ಮನೆ, ಹೊಟ್ಟೆ ತುಂಬ ಊಟ, ಮಕ್ಕಳಿಗೆ ಓದು, ಅವ್ರಿಗೆ ಉದ್ಯೋಗ. ಅಂತ ಜಾಗಕ್ಕೆ ಅಂತ ಅವನು ಬಂದು ಕೂತ್ಬಿಟ್ಟ. ಪ್ರಧಾನಿ ಮೋದಿ ಶನಿ ಎಂಬ ರಮೇಶ್ ಕುಮಾರ್ ಅವರ ಮಾತನ್ನ ದಿನೇಶ್ ಗುಂಡೂರಾವ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಶನಿ ಅಂದ್ರೆ ದೇಶಕ್ಕೆ ಕಳೆದ 10 ವರ್ಷಕ್ಕೆ ಅಂಟಿರುವ ಶನಿ. ರಮೇಶ್ ಕುಮಾರ್ ನಿಜವನ್ನೇ ಹೇಳಿದ್ದಾರೆ. ಬಹಳ ಕರಾಳ ದಿನ, ಇದು ಕೆಟ್ಟ ಕಾಲ ಅಂತೆಲ್ಲ ಗರಂ ಆದ್ರು. ನಮಗೆ ಈ ಕರಾಳ ದಿವಸಗಳೇ 10 ದಿವಸ 10 ವರ್ಷ ಕೆಟ್ಟ ಕಾಲ. ಖಂಡಿತವಾಗಿಯೂ ಸ್ವಾತಂತ್ರ್ಯ ಹಕ್ಕುಗಳನ್ನು ಕಿತ್ಕೊಳ್ಳುವಂಥದ್ದು ಇದಲ್ಲ. ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಈ ದೇಶದಲ್ಲಿ ಇರುವಂಥದ್ದು. ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತಿನ ದಿವಸ ಕುಸಿದಿದೆ. ಸಂಸ್ಥೆಗಳನ್ನು ಇವತ್ತಿನ ದಿವಸ ಅದನ್ನು ದುರ್ಬಲ ಮಾಡಿದ್ದಾರೆ, ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದು ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಮಾಧ್ಯಮದ ಸ್ವಾತಂತ್ರ್ಯವನ್ನು ಅದನ್ನು ಇವತ್ತು ಸ್ವಾತಂತ್ರ್ಯನೇ ಇಲ್ಲದೆ ಇರುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಎಷ್ಟು ಜನರಿಗೆ ತೊಂದರೆ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ನಿರಪರಾಧಿಗಳನ್ನ ಜೈಲಿಗೆ ಹಾಕಿದ್ದಾರೆ. ಪಾಪ ಎಷ್ಟೋ ಜನರ ಪಾಪ ಯಾವುದಾವುದೋ ವಿಷಯಗಳಿಗೆ ಅವರು ಇವತ್ತಿನ ದಿವಸ ಸಂಕಷ್ಟದಲ್ಲಿದ್ದಾರೆ. NGOಗಳು, ಬೇರೆ ಬೇರೆ ಸಂಸ್ಥೆಗಳು ಎಲ್ಲರೂ ಕೂಡ. ಸೊ ಇದು ಶನಿ ಅಂತ ಹೇಳಿದ್ರೆ ಏನು? ನಮಗೆ ಕೆಟ್ಟ ಕಾಲ, ಈ ದೇಶಕ್ಕೆ ಕೆಟ್ಟ ಕಾಲ ಕಳೆದ 10 ವರ್ಷ. ಅದಕ್ಕೆ ಅವ್ರು ಹೇಳಿದ್ರೆ ತಪ್ಪೇನೂ ಇಲ್ಲ. ರಮೇಶ್ ಕುಮಾರ್ ಹೇಳಿದ್ರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತಿಗೆ ಬಿಜೆಪಿ ನಾಯಕರು ಬೆಂಕಿ ಅಂತಾಗಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿ ರಮೇಶ್ ಕುಮಾರ್ಗೆ ಮೋದಿಯವರು ಶನಿಯೇ ಆಗಿದ್ದಾರೆ ಅಂತ ಅವರದ್ದೇ ಧಾಟಿಯಲ್ಲಿ ಕುಟುಕಿದ್ರು. ಇನ್ನು ಜೋಶಿ ಅಂತೂ ಪ್ರಧಾನಿ ಹುದ್ದೆ ಅನ್ನೋದು ಅವರ ಮನೆ ಸ್ವತ್ತ ಅಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ರಮೇಶ್ ಕುಮಾರ್ ನಾಲ್ಗೆ ಯಾವುದರಲ್ಲಿ ತೊಳಿಬೇಕು ಹೇಳಿ ಅಂತ ಲೇವಡಿ ಮಾಡಿದ್ರು. ಏನ್ ಮಾಡ್ತೀರಿ, ರಮೇಶ್ ಕುಮಾರ್ ಅವರು ಜೊತೆಗೆ ನಾವೆಲ್ಲ ಇದ್ದವರು. ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸತ್ಯವಂತರು ಎಷ್ಟು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ, ಇಷ್ಟೇ ಹೇಳ್ಬೋದು ನಾನು. ಎರಡನೇದಾಗಿ ನಿಜವಾಗ್ಲೂ ಕೂಡ ರಮೇಶ್ ಕುಮಾರು ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ, ಯಾರು ಜನ ವಿರೋಧಿ ಕೆಲಸವನ್ನು ಮಾಡ್ತಾರೆ, ಅವ್ರು ಶನಿಯಾಗೆ ಕಾಡೋದು. ದೇಶಭಕ್ತರಿಗೆ, ದೇಶದ ಸಲುವಾಗಿ ದುಡಿಯೋರಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಅವರು ವರವನ್ನು ಕೊಡುವಂಥ ದೇವರು. ನೋಡ್ರಿ, ರಮೇಶ್ ಕುಮಾರ್ ಆಯ್ತು, ಸಿದ್ದರಾಮಯ್ಯನವರಾಯ್ತು, ಮೋದಿಯವ್ರ ಮೇಲೆ ವೈಯಕ್ತಿಕವಾದಂಥ ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಟೀಕೆ ಅಲ್ಲ, ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ಏಕವಚನದಲ್ಲಿ 2013ರಲ್ಲಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದರು. 14ರಲ್ಲಿ ಚುನಾವಣೆ ಬಂತು. ಕೆಟ್ಟದಾಗಿ ಅತ್ಯಂತ ಏಕವಚನದಲ್ಲಿ ಮಾತಾಡಿದರು. ಆವಾಗ ಲೋಕಸಭೆಯಲ್ಲಿ ಮುಗ್ಗರಿಸಿದರು, ಮಣ್ಣು ಮುಕ್ಕಿ ಹೋದರು. ಈಗ ಪುನಃ 1 ವರ್ಷದ ಹಿಂದೆ ಅವರು ಚುನಾವಣೆ ಗೆದ್ದಿದ್ದಾರೆ. ಈಗ ಪುನಃ 1 ವರ್ಷದ ನಂತರ ಲೋಕಸಭಾ ಚುನಾವಣೆ ಬರ್ತದೆ. ನೀವೇನು ಮೋದಿಯವರಿಗೆ ಬೈತೀರಿ ಅಂದರೆ, ಇಂದಿರಾ ಗಾಂಧಿಯವ್ರು ಕೂತ ಜಾಗ ಅಂದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಸ್ವತ್ತ ಅದು. ರಮೇಶ್ ಕುಮಾರ್ ಅವರು ಸೋತಿದ್ದಾರೆ. ಅವರ ಪಕ್ಷದಲ್ಲಿ ಈಗ ಅವರಿಗೆ 3 ಕಾಸಿನ ಬೆಲೆ ಇಲ್ಲ, ಗೌರವ ಇಲ್ಲ. ಅದಕ್ಕೆ ಚಲಾವಣೆಗೆ ಬರಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ.
ಈ ದೇಶಕ್ಕೆ ಹಿಡಿದ ಕಾಂಗ್ರೆಸ್ ಶನಿಯನ್ನು ಜನ ಬಿಡಿಸಿದ್ದಾರೆ, ಅದು ಗೊತ್ತಿಲ್ಲ ಅವರಿಗೆ. ಕಾಂಗ್ರೆಸ್ ಪಕ್ಷಕ್ಕೆ ಶನಿಯಾಗಿ ಸಿದ್ದರಾಮಯ್ಯ ಕಾಡ್ತಾ ಇದ್ದಾರಲ್ಲ ಕರ್ನಾಟಕದಲ್ಲಿ, ಬಹುಶಃ ಅವ್ರ ಬಗ್ಗೆ ಹೇಳಿರ್ಬೇಕು ಅವರು.